ತಮಿಳುನಾಡಿನಲ್ಲಿ ಈಗಾಗಲೇ ಮ್ಯಾಜಿಕ್ ನಂಬರನ್ನು ಗಳಿಸಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಆ ಮ್ಯಾಜಿಕ್ ನಂಬರನ್ನು ನಾಳೆ ತಮಿಳುನಾಡಿನ ವಿಧಾನಸಭೆಯಲ್ಲಿ ನಟ ಜೋಸೆಫ್ ವಿಜಯ್ ಅವರು ಸಾಬೀತುಪಡಿಸಬೇಕಾಗಿದೆ. ನಾಳೆ ವಿಶ್ವಾಸಮತದ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇರುವ ಸಂದರ್ಭದಲ್ಲಿ ಮೇ 4ಕ್ಕೆ ಫಲಿತಾಂಶ ಬಂತು. ವಿಜಯ್ ಅವರಿಗೆ ಸರ್ಕಾರ ರಚಿಸೋದಕ್ಕೆ ಎಡಪಕ್ಷಗಳು ಬೆಂಬಲ ನೀಡದೆ ಸತಾಯಿಸಿದ್ದರಿಂದಾಗಿ ಮತ್ತು ವಿಶೇಷವಾಗಿ IUML ಮತ್ತು VCK ಅವರು ಹೆಚ್ಚು ಪ್ರೆಷರನ್ನು ಬಿಲ್ಡ್ ಮಾಡ್ತಾ ಹೋದಂಥ ಕಾರಣಕ್ಕಾಗಿ ಮೇ 9ರ ರಾತ್ರಿಗೆ ಅಂತಿಮವಾಗಿ ರಾಜ್ಯಪಾಲರು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಮೇ 10ರಂದು ಅಂದರೆ ನಿನ್ನೆ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ವಿಜಯ್ CM ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಮೊದಲು ಗವರ್ನರ್ ಷರತ್ತುಗಳನ್ನು ಕೂಡ ಹಾಕಿದ್ರು. CM ಆಗಿ ಪ್ರಮಾಣ ವಚನ ಮಾಡಿದ 3 ದಿನಗಳಲ್ಲಿ ಬಹುಮತ ಸಾಬೀತುಪಡಿಸಬೇಕು ಅಂತ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟರು. ವಿಜಯ್ ಅವರಿಗೆ ಸೂಚನೆಯನ್ನು ಕೊಟ್ಟರು. ಹೀಗಾಗಿ ವಿಶೇಷ ಅಧಿವೇಶನವನ್ನು ಕರೆದಿರುವಂತಹ CM ವಿಜಯ್ ಅವರು ನಾಳೆ ವಿಧಾನಸಭೆಯಲ್ಲಿ, ತಮಿಳುನಾಡಿನ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ತನ್ನ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ಹೊರಟಿದ್ದಾರೆ. ಅಂದಾಗೆ ತಮಿಳುನಾಡಿನ ಸರಿಸುಮಾರು 59 ವರ್ಷಗಳ ರಾಜಕೀಯದ ಪುಟಗಳಲ್ಲಿ ಯಾವ CM ಕೂಡ ಪ್ರತಿಪಕ್ಷಗಳ ಬಾಗಿಲಿಗೆ ಹೋಗಿರಲಿಲ್ಲ. ಅದನ್ನು ವಿಶೇಷವಾಗಿ DMK ಮತ್ತು ಅಣ್ಣಾ DMK ನಡುವೆ ಕರುಣಾನಿಧಿ ಮತ್ತು ಜಯಲಲಿತಾ ಅವರ ಕಾಲದಲ್ಲಿ ಬಹಳ ದೊಡ್ಡದಾದಂತಹ ಗ್ಯಾಪ್ ಇತ್ತು. ಒಬ್ಬರು ಇನ್ನೊಬ್ಬರನ್ನ ಜೈಲಿಗೆ ಕಳಿಸುವಂತಹ ಶಪಥದಲ್ಲಿ ಇದ್ದರೆ ಹೊರತು ಒಬ್ಬರು ಇನ್ನೊಬ್ಬರ ಮುಖ ನೋಡೋದಕ್ಕೆ ಇಷ್ಟಪಡ್ತಿರಲಿಲ್ಲ. ಆದರೆ ಇವತ್ತು ವಿಜಯ್ ಪ್ರತಿಪಕ್ಷಗಳ ನಾಯಕರುಗಳ ಮನೆಗಳಿಗೆ ಹೋಗಿ ಒಂದು ಸೌಹಾರ್ದಯುತ ವಾತಾವರಣವನ್ನು ಸೃಷ್ಟಿಸುವಂಥ ಭರವಸೆ ಮೂಡಿಸಿದ್ದಾರೆ. ವಿಜಯ್ ಅವರು TVK ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿರುವಂತಹ DMK ಮಿತ್ರಕೂಟದ ಪಕ್ಷಗಳನ್ನು ತಮ್ಮ ಜೊತೆಗೆ ಸೇರಿಸ್ಕೊಂಡಿದ್ದಾರೆ. ಈಗಾಗಲೇ ಪ್ರಮಾಣ ವಚನ ಸ್ವೀಕರಿಸಿದಾಗ ವಿಜಯ್ ಅವರು ವಾಗ್ದಾಳಿ ಮಾಡಿದ್ದು ಕೂಡ DMK ವಿರುದ್ಧನೇ. ಆದರೆ ಇವತ್ತು ನಟ ವಿಜಯ್ ಮೊದಲ ಸಲ ಮಾಜಿ ಮುಖ್ಯಮಂತ್ರಿ, ಅಂದರೆ ಮುಖ್ಯಮಂತ್ರಿ ಆದ ನಂತರ ಮೊದಲ ಸಲ ಮಾಜಿ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರನ್ನು ಭೇಟಿಯಾಗಿದ್ದಾರೆ. ಚೆನ್ನೈನಲ್ಲಿರುವಂತಹ MK ಸ್ಟಾಲಿನ್ ನಿವಾಸಕ್ಕೆ ಬಂದಂತಹ CM ವಿಜಯ್ ಅವರನ್ನು ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಹಾಗೂ ಅವರ ಪುತ್ರ ಮಾಜಿ ಸಚಿವ ಉದಯನಿಧಿ ಸ್ಟಾಲಿನ್ ಸ್ವಾಗತಿಸಿದರು. ಕೆಲ ಕಾಲ ಉಭಯ ನಾಯಕರು ಚರ್ಚೆ ನಡೆಸಿದರು. ನಾಳೆ ವಿಶ್ವಾಸಮತ ಗೆಲ್ಲೋದಕ್ಕೆ ಸಹಕಾರ ನೀಡುವಂತೆಯೂ ಕೂಡ ವಿಜಯ್ ಅವರು ಈ ಸಂದರ್ಭದಲ್ಲಿ ಒಂದು ಸೌಹಾರ್ದಯುತವಾದಂತಹ ಮನವಿಯನ್ನು ಮಾಡಿದ್ದಾರೆ. ಇನ್ನು DMK ನಾಯಕ MK ಸ್ಟಾಲಿನ್ ಅವರ ಭೇಟಿ ಮುಗಿಸಿದ ನಂತರ MDMKಯ ಸಂಸ್ಥಾಪಕ ತಮಿಳುನಾಡಿನ ಹಿರಿಯ ರಾಜಕಾರಣಿ ವೈಕೋ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಆಮೇಲೆ PMK ಪಕ್ಷದ ಅಧ್ಯಕ್ಷ ಅನ್ಬುಮಣಿ ರಾಮದಾಸ್ ಅವರನ್ನು ಭೇಟಿಯಾಗಿ ಚೆನ್ನೈ ನಿವಾಸದಲ್ಲಿ ಅವರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ನಾಳೆ ವಿಶ್ವಾಸಮತ ಸಾಬೀತುಪಡಿಸೋದಕ್ಕೆ ಸಹಕಾರ ನೀಡುವಂತೆ ವಿರೋಧ ಪಕ್ಷಗಳವರ ಗೌರವವನ್ನು ಪಡೆಯುವಂತಹ ಪ್ರಯತ್ನವನ್ನು ವಿಜಯ್ ಅವರು ಮಾಡಿದ್ದಾರೆ. ಅಂದರೆ ನೀವು ಏನೇ ಅಟ್ಯಾಕ್ ಮಾಡಿ ಅಂದರೆ ಭಾಳ ತೀವ್ರ ಸ್ವರೂಪದಲ್ಲಿ ಬೇಡ ಅನ್ನುವಂಥ ರೀತಿಯಲ್ಲಿ ಈ ಒಂದು ಸೌಹಾರ್ದಯುತ ಭೇಟಿ ನಡೆದಿದೆ. ಚುನಾವಣೆ ಸೋಲು ಗೆಲುವನ್ನೆಲ್ಲ ಸೈಡ್ಗಿಟ್ಟು ಜನರಿಗಾಗಿ ಕೆಲಸ ಮಾಡೋದಕ್ಕೆ ಸಲಹೆಗಳನ್ನು ಕೊಡಿ ಅಂತ ಕೂಡ ವಿಜಯ್ ಅವರು ಈ ಸಂದರ್ಭದಲ್ಲಿ ಕೇಳಿದ್ದಾರೆ. ಇದನ್ನೆಲ್ಲ ಹೊರತುಪಡಿಸಿ ನಾಳೆ ಬಹುಮತದ ಅಗ್ನಿ ಪರೀಕ್ಷೆ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಮೇ 13ರ ಒಳಗಡೆ ಬಹುಮತ ಸಾಬೀತುಪಡಿಸುವಂತೆ ಗವರ್ನರ್ ಅವರು ಸೂಚನೆಯನ್ನು ಕೊಟ್ಟಿದ್ದರು. ಆದರೆ ನಾಳೆನೇ ಅದಕ್ಕೆ ಬೇಕಾದಂಥ ತಯಾರಿಯನ್ನು ವಿಜಯ್ ಮಾಡಿದ್ದಾರೆ. ಇಂದಿನಿಂದಲೇ ವಿಶೇಷ ಅಧಿವೇಶನ ಆರಂಭ ಆಗಿದೆ. ವಿಜಯ್ ಅವರು ಸದನದಲ್ಲಿ 120 ಶಾಸಕರ ಬೆಂಬಲವನ್ನು ಸಾಬೀತುಪಡಿಸಬೇಕು. ಅವರು 117ಕ್ಕಿಂತ ಮೇಲಿನ ನಂಬರ್ ಅವರಿಗೆ ಬರಲೇಬೇಕು. 120 ಅಲ್ಲದಿದ್ದರೂ ಕೂಡ ಕನಿಷ್ಠ 117 ಶಾಸಕರ ವಿಶ್ವಾಸಮತ ಅವರ ಪರವಾಗಿ ಇರಬೇಕು. ವಿಜಯ್ ಅವರು ಫ್ಲೋರ್ ಟೆಸ್ಟನ್ನು ಗೆದ್ದರೆ ಮುಂದಿನ 6 ತಿಂಗಳವರೆಗೆ ಸರ್ಕಾರ ಸೇಫ್ ಆಗಿರುತ್ತೆ. ಸರ್ಕಾರ ಸ್ಮೂತಾಗಿ ರನ್ ಆಗೋದಕ್ಕೆ ಅವಕಾಶ ಸಿಗುತ್ತೆ. ಮತ್ತೊಂದೆಡೆ ನಾಳೆನೇ ಸ್ಪೀಕರ್ ಸ್ಥಾನಕ್ಕೆ ಎಲೆಕ್ಷನ್ ನಡೆಯುತ್ತೆ. ಸ್ಪೀಕರ್ ಸ್ಥಾನದ ಅಭ್ಯರ್ಥಿ ಕಣಕ್ಕಿಳಿಸೋದಕ್ಕೆ DMK ಕೂಡ ತಯಾರಿಯನ್ನು ಮಾಡಿಕೊಂಡಿದೆ. ಸಾಮಾನ್ಯವಾಗಿ ಸ್ಪೀಕರ್ ಎಲೆಕ್ಷನ್ನಲ್ಲಿ ಒಂದು ಸೌಹಾರ್ದಯುತ ವಾತಾವರಣ ನಿರ್ಮಾಣ ಆಗುತ್ತೆ. ಮೊದಲಿಗೆ ನಾಮಪತ್ರ ಸಲ್ಲಿಕೆ ಮಾಡಿದರೂ ಕೂಡ ಸದನದ ಒಳಗಡೆ ನಾಮಪತ್ರವನ್ನು ಹಿಂಪಡೆಯೋದಕ್ಕೆ ಅವಕಾಶ ಇದ್ದೇ ಇರುತ್ತೆ. DMK ಅಭ್ಯರ್ಥಿ ಸ್ಪರ್ಧೆ ಮಾಡಿದರೆ ಮಿತ್ರಪಕ್ಷಗಳ ನಡೆ ಏನು ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಅಂದಾಗೆ ಮುಖ್ಯಮಂತ್ರಿ ವಿಜಯ್ ಮತ್ತು ಮೈತ್ರಿ ಪಕ್ಷಗಳ ಸಂಖ್ಯಾಬಲವನ್ನು ನಾವು ಗಮನಿಸೋದಾದರೆ TVK ಈಗಾಗಲೇ 107 ಸ್ಥಾನಗಳನ್ನು ಹೊಂದಿದೆ. ಅವರ ಅತಿದೊಡ್ಡ ಮಿತ್ರ ಪಕ್ಷ ಅಂತ ಹೇಳಿಕೊಳ್ಳುವ ಕಾಂಗ್ರೆಸ್ನವರಿಗೆ ಕೇವಲ 5 ಸೀಟ್ಗಳಿದ್ದಾವೆ. CPI 2 ಸ್ಥಾನಗಳು, CPM 2 ಸ್ಥಾನ, UML 2 ಸ್ಥಾನ, VCK 2 ಸ್ಥಾನ. ಎಲ್ಲವೂ ಕೂಡ 2-2-2 ವಿಕ್ಟ್ರಿ ಸಿಂಬಲ್ ವಿಜಯ್ ಈ ಥರದಲ್ಲೇ ಇದೆ. ಎಲ್ಲವೂ ಕೂಡ 2-2-2 ಸೇರಿ 120 ಸೀಟ್ ಆಗುತ್ತೆ ಇವರದು. ಆ ಮೂಲಕ ಬಹುಮತದ ಸರ್ಕಾರವನ್ನು ನಡೆಸೋದಕ್ಕೆ ವಿಜಯ್ ಅವರಿಗೆ ಸಾಧ್ಯ ಆಗ್ಬೋದು. ಇನ್ನು ನಾಳೆ ನಟ ವಿಜಯ್ ಅವರು ವಿಶ್ವಾಸಮತ ಸಾಬೀತುಪಡಿಸುವ ಟೈಮ್ನಲ್ಲೇ ಅಣ್ಣಾ DMKಯ 3/2 ಶಾಸಕರು ಬೆಂಬಲ ಕೊಡಬಹುದು ಅನ್ನುವ ಚರ್ಚೆ ನಡೀತಾ ಇದೆ. ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ತಮಿಳುನಾಡು. ಇನ್ನು